ಹಲೋ ಬ್ಯೂಟಿಫುಲ್ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಾನ್ವಿ ವ್ಲಾಗ್ಸ್. ಎಷ್ಟು ದಿನ ಆದಮೇಲೆ ನಾನು ನಿಮ್ಮನ್ನು ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ನನಗೇನೋ ಆ ಥರ ಖುಷಿ ಆಗ್ತದೆ ಗೊತ್ತಾ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಂತ ವ್ಲಾಗ್ ಮಾಡ್ತಿಲ್ಲ ಅಂತ ಅಂದ್ಕೊಬೇಡಿ, ತುಂಬ ಅಂದರೆ ತುಂಬಾ ವ್ಲಾಗ್ಸ್ ಮಾಡಿಟ್ಟಿದ್ದೀನಿ. ಬಟ್ ಲಿಟ್ರಲಿ ನನಗೆ ಅದಕ್ಕೆ ವಾಯ್ಸ್ ಓವರ್ನ ಮಾಡಿ ಎಡಿಟ್ನ ಮಾಡಿ ಪೋಸ್ಟ್ ಮಾಡೋದಕ್ಕಾಗ್ತಾಯಿಲ್ಲ. ಸೊ ನಾನಿವತ್ತು ನಿಮಗೆ ನನ್ನ ಮಗಳ ಕಿವಿ ಚುಚ್ಚೋ ಶಾಸ್ತ್ರದ್ದು ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ದ ವಿಡಿಯೋ. ಆಲ್ರೆಡಿ ನೀವೆಲ್ಲ ನೋಡ್ತಿರೋ ಹಾಗೆಯೇ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜನ ಮಾತ್ರ ನಾವಿವಾಗ ಮಾದೇಶ್ವರ ಬೆಟ್ಟಗೆ ಹೋಗ್ತಾ ಇದ್ದೀವಿ ನನ್ನ ಮಗಳಿಗೆ ಕಿವಿ ಚುಚ್ಚೋಣ ಅಂತ. ವೀಕ್ ಡೇ ಅಲ್ಲಿ ಆಗಿದ್ದರಿಂದ ಸೊ ತುಂಬ ಜನ ಬರೋದಕ್ಕಾಗಿಲ್ಲ. ಸ್ವಲ್ಪ ಜನ ರಿಲೇಟಿವ್ಸ್ ಎಲ್ಲ ನಾವೆಲ್ಲರೂ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಾವಿಲ್ಲಿ ಮಾದೇಶ್ವರ ಬೆಟ್ಟದಲ್ಲೇ ಪರ್ಟಿಕ್ಯುಲರ್ ಆಗಿ ಹೋಗಿ ಯಾಕೆ ಮಾಡ್ತಾಯಿದ್ದೀವಿ ಈ ಶಾಸ್ತ್ರನ ಅಂದರೆ, ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಮಾದೇಶ್ವರ ಬೆಟ್ಟದಲ್ಲಿ ನನ್ನ ಮಕ್ಕಳಿಗೆ ಕಿವಿ ಚುಚ್ಚಿಸ್ಬೇಕು ಅಂತ ನನಗೊಂದು ಆಸೆ ಇತ್ತು. ಅದಕ್ಕೋಸ್ಕರ ನಾವು ಮಾದೇಶ್ವರ ಬೆಟ್ಟದಲ್ಲೇ ಕಿವಿ ಚುಚ್ಚಿಸ್ಬೇಕಂತ ಡಿಸೈಡ್ ಆದ್ವಿ. ಆಲ್ಮೋಸ್ಟ್ ಈ ವ್ಲಾಗ್ ಬಂದು ನನ್ನ ಮಗಳಿಗೆ 3 ಮಂತ್ಸ್ಗೆ 3 ಡೇಸ್ ಕಡಿಮೆ ಅನ್ನೋ ಥರ ನಾವು ಕಿವಿನ ಚುಚ್ಚಿದ್ದು. ಸೊ ಇಟ್ಸ್ ಅಕ್ಟೋಬರ್ 19, 2025. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಐ ಕಾಂಟ್ ಇವನ್ ಎಕ್ಸ್ಪ್ರೆಸ್. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮನೆಯಿಂದನೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇದಲ್ಲದೆ ನನ್ನ ಪ್ರೆಗ್ನೆನ್ಸಿ ಜರ್ನಿ, ನಾನು ಸ್ಕ್ಯಾನಿಂಗ್ ಹೋಗ್ತಿದ್ದಾಗ ನನ್ನ ರಿಯಾಕ್ಷನ್ಸ್ ಎಲ್ಲ ಹೇಗಿತ್ತು ಆ್ಯಂಡ್ ನಾನು ಫಸ್ಟ್ ಟೈಮ್ ಸ್ಕ್ಯಾನ್ ಮಾಡಿಸಿದಾಗ ನನ್ನ ರಿಯಾಕ್ಷನ್ ಹೇಗಿತ್ತು ಆ್ಯಂಡ್ ಅದರದ್ದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಆ್ಯಂಡ್ ಫುಲ್ ಹಾಸ್ಪಿಟಲ್ಸ್ ವ್ಲಾಗ್ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಎಲ್ಲ ಬ್ಯಾಲೆನ್ಸ್ ಇದೆ. ಐ ಡೋಂಟ್ ನೋ ನಾನು ಯಾವಾಗ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಲಿಟ್ರಲಿ ಐ ವಾಸ್ ವೆಯ್ಟಿಂಗ್. ನನಗೆ ಸ್ವಲ್ಪ ಟೈಮ್ ಆದಾಗ ಬೇಗ ನಾನು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆನೇ ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಐ ಡೋಂಟ್ ನೋ ಅದನ್ನ ಅಪ್ಲೋಡ್ ಮಾಡ್ತೀನೋ ಇಲ್ವೋ ಅಂತ. ಬಟ್ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ 6 ಲಾಂಗ್ ಮಂತ್ಸ್ ಆಯಿತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ. ನನ್ನ ಲಾಸ್ಟ್ ವೀಡಿಯೋಸ್ ಬಂದು ನನ್ನ ಸೀಮಂತದ ವೀಡಿಯೋಸ್ ಆಗಿತ್ತು ಆ್ಯಂಡ್ ಅದಕ್ಕೆಲ್ಲ ನೀವು ತುಂಬ ಅಂದರೆ ತುಂಬಾ ಪ್ರೀತಿ ತೋರಿಸಿದ್ರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದು ಅಲ್ಲದೆ ನನ್ನ ಮಗಳದು ತೊಟ್ಲು ತಿರುಗಾಕೋ ಶಾಸ್ತ್ರದ ವೀಡಿಯೋಸ್ ಬಂದು ಮಿಲಿಯನ್ ನೋಡಿತು ಆ್ಯಂಡ್ ಅದೇ ಟೈಮಲ್ಲಿ ನಾನು ಅವಳು ಫೇಸ್ ರಿವೀಲ್ ಮಾಡಿದ್ದು. ಅದರಲ್ಲಂತೂ ಸಿಕ್ಕಾಬಟ್ಟೆ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ ಆ್ಯಂಡ್ ನಿಮ್ಮ ಮಗಳು ತುಂಬಾ ಅದೃಷ್ಟ ಮಾಡಿದ್ದಾಳೆ ಅಂತೆಲ್ಲ ಹೇಳಿದ್ದೀರಾ. ಸೋ ಟಚ್ಡ್ ಆ್ಯಕ್ಚುಲಿ. ಇನ್ನು ಮುಂದೆ ಆದಷ್ಟು ನಾನು ವ್ಲಾಗ್ನ ಮಾಡೋದಕ್ಕೆ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೀಡ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್ ಕಂದ. ನನಗೆ ಮೊದಲಿಂದ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರೋ ಇನ್ನು ಮುಂದೆ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಹೆಚ್ಚೆಚ್ಚು ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈ ಕ್ಲಿಪ್ಪಿಂಗ್ ನೋಡುವಾಗಲಂತೂ ನನಗಂತೂ ಮಕ್ಕಳು ಎಷ್ಟು ಬೇಗ ಬೆಳ್ಕೋತಾರೆ ಅನ್ನಿಸ್ತಾ ಇತ್ತಂದರೆ, ಈ ಕ್ಲಿಪ್ಪಿಂಗಲ್ಲಿ ನನ್ನ ಮಗಳು ಎಷ್ಟು ಪುಟಾಣಿಗಿದ್ದಾಳೆ. ಆ್ಯಂಡ್ ಈಗ ಆಲ್ಮೋಸ್ಟ್ 9 ಮಂತ್ಸ್ ಕಂಪ್ಲೀಟ್, 10 ಮಂತ್ಸ್ ಸ್ಟಾರ್ಟ್ ಆಗಿದೆ ನನ್ನ ಮಗಳಿಗೆ. ಯಾಕೆಲ್ಲೂ ಜಾಸ್ತಿ ಫೋಟೋ ಹೋಗಲ್ಲ ಅಂತ ಕೇಳ್ತಿದ್ರಲ್ಲ, ಇವಾಗೆಲ್ಲ ರೀಸನ್ ಗೊತ್ತಾಗಿರುತ್ತೆ. 65 ವರ್ಷ ಮೇಲ್ಪಟ್ಟ ಭಕ್ತಾದಿಗಳಿಗೆ ರಾಜಗೋಪುರದ ಮುಂಭಾಗದಲ್ಲಿ ಆ್ಯಂಡ್ ಯಾರೆಲ್ಲ ಮಾದೇಶ್ವರ ಬೆಟ್ಟದಲ್ಲಿ ಕಿವಿ ಚುಚ್ಚಿಸ್ತೀರಾ ಅಂತ ಅಂದರೆ ಅವ್ರಿಗೆ ಸ್ಪೆಷಲ್ಲಾಗಿ ಬೇರೆ ಕಡೆಯಿಂದ ಎಂಟ್ರಿ ಇರುತ್ತೆ. ಸೊ ನೀವು ಅದನ್ನು ಕೇಳಿ ಹೋಗ್ಬೋದು ಆ್ಯಂಡ್ ರಶ್ ಕೂಡ ಕಡಿಮೆ ಇರುತ್ತೆ ಆ ಲೈನಲ್ಲಿ. ಗೈಸ್, ಹಿಯರ್ ಕಮ್ಸ್ ಟು ದ ಮೋಸ್ಟ್ ಅವೈಟೆಡ್ ಪಾರ್ಟ್. ಮಗುಗೆ ಕಿವಿ ಚುಚ್ಚಿಸೋದು ಇದು ಎಷ್ಟು ಡಿಫಿಕಲ್ಟ್ ಅಂತ ಅಂದರೆ ಲಿಟ್ರಲಿ ನಾವು ಸ್ವಲ್ಪ ಬೇಗನೆ ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ವಿ 3 ಮಂತ್ಸ್ಗೆ 3 ಡೇಸ್ ಕಡಿಮೆ ಆಗಿ. ಬಿಕಾಸ್ ಆಮೇಲೆ ಅಂದರೆ ಪಾಪುಗೆ ಜಾಸ್ತಿ ಪೇಯ್ನ್ ಫೀಲ್ ಆಗುತ್ತೆ.
ಅನ್ನೋ ಒಂದು ಇಂಟೆನ್ಷನಿಂದ ನಾವು ಬೇಗನೆ ಯೂಶ್ವಲಿ ನಮ್ಮ ಫ್ಯಾಮಿಲಿಲೆಲ್ಲ ಮಕ್ಳುಗಳಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಚುಚ್ಚಿಸ್ತಾರೆ. ಆ್ಯಂಡ್ ನಾನು ಇದನ್ನು ಪೋಸ್ಟ್ ಅಪ್ಲೋಡ್ ಮಾಡಿದಾಗ ಇನ್ನು ಚಿಕ್ಕ ಮಗು 3 ಮಂತ್ಸ್ಗೆ ಕಿವಿ ಚುಚ್ಚಿಸ್ಬೇಕಾಗಿತ್ತ ಅಂತೆಲ್ಲ ಕೇಳ್ತಿದ್ರಿ. ಬಟ್ ನಮ್ಮ ಕಡೆ ಹೇಗೆ ಬಂದಿದೆ ನಾವು ಅದೇ ರೀತಿ ಫಾಲೋ ಮಾಡಬೇಕಾಗಿದ್ರಿಂದ ಅದೇ ರೀತಿ ಮಾಡಿದ್ವಿ. ಇದು ಎಷ್ಟು ಪೇಯ್ನ್ಫುಲ್ ಅಂತ ಅಂದರೆ ಮಗುಗೆ ಎಷ್ಟು ಪೇಯ್ನ್ ಆಗ್ತಿರುತ್ತೋ ನಮಗೂ ಲಿಟ್ರಲಿ ಅಷ್ಟೇ ಪೇಯ್ನ್ ಆಗ್ತಿರುತ್ತೆ. ಮಗು ಎಷ್ಟು ಜೋರಾಗಿ ಅಳ್ತಾ ಇತ್ತು ಅಂತಂದರೆ ಲಿಟ್ರಲಿ ನನಗೆ ಹೇಳೋದಕ್ಕಾಗ್ತಾಯಿಲ್ಲ ಇಲ್ಲಿ. ಬಟ್ ಈ ವಿಡಿಯೋನ ಈ ವ್ಲಾಗ್ನ ನಾನು ನೋಡಬೇಕಾದ್ರೆ ನನಗೆ ಫೀಲ್ ಆಗ್ತಿದೆ ಆ ಟೈಮಿಂಗ್ಸ್ ಎಲ್ಲ ಯಾವ ಥರ ಇತ್ತು ಅನ್ನೋದೆಲ್ಲ. ಒಳಗಡೆ ಒಂದಿಬ್ಬರನ್ನ ಬಿಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ಅಮ್ಮ, ನಾನು ಮತ್ತು ಪ್ರಶಾಂತ್ ಅವ್ರು 3 ಜನ ಒಳಗಡೆ ಹೋಗೋದಕ್ಕಾಗಿತ್ತು. ಫೈನಲಿ ಅಂದ್ಕೊಂಡಂಗೆ ಎಲ್ಲನೂ ಆಯಿತು. ಆ್ಯಂಡ್ ಪಾಪು ಕೂಡ ಸ್ವಲ್ಪ ಹೊತ್ತು ಮಾತ್ರ ಒಂದು 5-10 ಮಿನಿಟ್ಸ್ ಅಷ್ಟೇ. ಆಮೇಲೆ ಮತ್ತೆ ಎಲ್ಲ ನಾರ್ಮಲ್ ಆದರು. ಕಿವಿ ಚುಚ್ಚೋದು ಹೆಂಗೆ ಅನಿಸ್ತಪ್ಪ? ಕಿವಿ ಚುಚ್ಚಿದೆ ಮಗು ಹೆಂಗೆ ಕಾಣಿಸ್ತದೆ? ದಾಸೋಹಕ್ಕೆ ಅಕ್ಕಿ ಮತ್ತು ತರಕಾರಿಗಳನ್ನೆಲ್ಲ ಕೊಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ರು ಅಪ್ಪ ಮತ್ತು ಪ್ರಶಾಂತ್ ಅವರು. ಅದಕ್ಕೋಸ್ಕರ ಅಂತ ಇಲ್ಲಿ ದಾಸೋಹಕ್ಕೆ ಅಕ್ಕಿ ಮತ್ತು ತರಕಾರಿನ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅದನ್ನು ಮುಗಿಸ್ಕೊಂಡು ನಾವು ಕೂಡ ಪ್ರಸಾದಕ್ಕೆ ಅಂತ ಹೋದ್ವಿ. ಅಮ್ಮ ಮತ್ತು ಪಾಪುನ ನೋಡ್ಕೊತಾ ಇದ್ರು. ಸೊ ಅಷ್ಟರಲ್ಲಿ ನಾವು ಕೂಡ ಪ್ರಸಾದನ ತಿನ್ಕೊಂಡು ಹೊರಡೋಣ ಅಂತ ಎಲ್ಲ ಡಿಸೈಡ್ ಆಗಿ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಸೊ ಯಾರೆಲ್ಲ ಮಹದೇಶ್ವರ ಬೆಟ್ಟದಲ್ಲಿ ಕಿವಿ ಚುಚ್ಚಿರ್ತೀರ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಅಲ್ಲಿ ಕ್ಲೀನಾಗಿ ಕಿವಿದು ಕೊಂಡ್ಲನ್ನ ನುಲ್ದಿರಲ್ಲ. ಅದಕ್ಕೋಸ್ಕರ ಅಂತ ನಾವಿಲ್ಲಿ ಪಾಪುಗೆ ಇನ್ನೊಂದು ಸಲ ಕೊಂಡ್ಲನ್ನ ನುಲ್ಸೋದಕ್ಕೆ ಅಂತ ಬಂದು ಕಿವಿದು ಕೊಂಡ್ಲನ್ನ ನುಲ್ಸ್ತಾ ಇದ್ದೀವಿ. ಇಲ್ಲಿ ಏನಾಯ್ತಂತ ಅಂದರೆ ಮಮ್ಮಿ ಸ್ವಲ್ಪ ದೊಡ್ಡದಾಗಿ ಕಿವಿದು ಹೋಲೆನ ಮಾಡಿಸ್ಬಿಟ್ಟಿದ್ರು. ಅದಕ್ಕೋಸ್ಕರ ಪಾಪುಗೆ ಅಲ್ಲಿ ಕ್ಲೀನಾಗಿ ನುಲ್ಸೋದಕ್ಕಾಗಿರಲಿಲ್ಲ ಅಂತ ಮತ್ತೆ ಇಲ್ಲಿ ಇನ್ನೊಂದು ಸಲ ನುಲ್ಸೋದಕ್ಕೆ ಹೋಗಿದ್ವಿ. ಸೊ ಡಬಲ್ ಪೇಯ್ನ್ ಸ್ಟಾರ್ಟ್ ಆಯಿತು. ಹಾಗೋ ಹೀಗೋ ಮಾಡಿ ಹೇಗೋ ನುಲ್ಸಿದ್ವಿ. ಅದು ನುಲ್ಸಿದ ಮೇಲೂ ಕೂಡ ಏನಾಯ್ತಂತ ಅಂದರೆ ತುಂಬ ಉದ್ದ ಕಾಣಿಸ್ತಾ ಇತ್ತು, ಹಾಗೆ ಸ್ವಲ್ಪ ಎಳ್ಕೊಂಡಿರೋ ಥರ ಕಾಣಿಸ್ತಾ ಇತ್ತು. ಅದರಿಂದ ಮತ್ತೆ ಓಲೆನ ಚೇಂಜ್ ಮಾಡಬೇಕಂತ ಡಿಸೈಡ್ ಆದ್ವಿ. ಬಟ್ ಇನ್ನು 3 ಮಂತ್ಸ್ ಆಗಿರೋದ್ರಿಂದ ಪಾಪುಗೆ ಸ್ವಲ್ಪ ಹಿಂಸೆ ಕೊಡೋದು ಬೇಡ ಅಂತ ಡಿಸೈಡ್ ಆದ್ವಿ. ಆದ್ದರಿಂದ ಒಂದು ಸ್ವಲ್ಪ ದಿನವರೆಗೂ ಪಾಪುಗೆ ಹಾಗೆಯೇ ಇರಿಸಿ ಇನ್ನು ನೆಕ್ಸ್ಟ್ ಕೂಡ ಯಾವಾಗಾದರೂ ಒಂದು 6 ಮಂತ್ಸ್ ಅಥವಾ 7 ಮಂತ್ಸ್ ಆದಮೇಲೆ ಚೇಂಜ್ ಮಾಡ್ಸೋಣ ಅಂತ ಡಿಸೈಡ್ ಆದ್ವಿ. ಇದಾಗಿತ್ತು ನನ್ನ ಮಗಳ ಕಿವಿ ಚುಚ್ಚಿಸುವ ಶಾಸ್ತ್ರದ ವ್ಲಾಗ್. ಸೊ ಇದನ್ನ ಎಲ್ಲ ಏನಕ್ಕೆ ನಾನು ಇನ್ ಡೀಟೇಲ್ ಆಗಿ ಮಾಡಿ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ ಅಂತ ಅಂದರೆ ಫ್ಯೂಚರಲ್ಲಿ ಮತ್ತೆ ನಾವು ಏನಕ್ಕೆ ಓಲೆ ಚೇಂಜ್ ಮಾಡಿಸಿದ್ವಿ ಅಂತೆಲ್ಲ ಸ್ವಲ್ಪ ಮೆಮೊರಬಲ್ ಆಗಿರಲಿ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಪ್ರತಿಯೊಂದು ಕ್ಲಿಪ್ಪಿಂಗ್ನು ಕೂಡ ಅಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನ್ನ ಲಿಟಲ್ ಒನ್ಗೆ ಇಷ್ಟೊಂದೆಲ್ಲ ನೀವು ಬ್ಲೆಸ್ಸಿಂಗ್ಸ್ನ ಕೊಟ್ಟಿರೋದು ನಾನು ತುಂಬಾ ಗ್ರೇಟ್ಫುಲ್ ಆಗಿರ್ತೀನಿ ನಿಮಗೆಲ್ಲ. ಆ್ಯಂಡ್ ಇದು ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರೋದ್ರಿಂದ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸಾನ್ವಿ ವ್ಲಾಗ್ಸ್. ಬೈ.